ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗಾದರೆ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ನಂಬ್ತೀನಿ. ಹಾಗೆ ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ಒಳಗೆ ಎಳ್ಕೊಳ್ತಾ ಹಾಗೆ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಬಿಡ್ತಾ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೆ ಖಂಡಿತ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಅನೇಕ ರೀತಿಯ ಗೊಂದಲಗಳನ್ನು ದೂರ ಮಾಡೋದ್ರ ಜೊತೆಗೆ ಹೀಲ್ ಕೂಡ ಮಾಡುತ್ತೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿದೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಕೆಲವರ ಎನರ್ಜಿ ಪ್ರಕಾರ ನೀವು ಹೊತ್ತಿದ್ದ ಭಾರವನ್ನ ಗುರು ಇಳಿಸ್ತಾ ಇದ್ದಾರೆ, ಅಂದರೆ ಇಳಿಸಿದ್ದಾರೆ. ದೈವಿಕ ಶಕ್ತಿ ಆ ಒಂದು ಭಾರವನ್ನು ಕಡಿಮೆ ಮಾಡಿದೆ, ಬಿಡುಗಡೆ ಮಾಡಿದೆ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಹಾಗೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಸ್ನೇಹಿತರೆ, ನೀವು ಅಂದ್ಕೊಂಡಿದ್ದ ಒಂದು ಕೆಲಸ ಈಡೇರಿದೆ. ಅದು ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಸಿಗುವ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳ ವಿಚಾರದಲ್ಲಿ ಯಾವುದೋ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ರಿ ಗುರುವಿನಲ್ಲಿ, ಆ ಗುರು ನೆರವೇರಿಸಿ ಕೊಟ್ಟಿದ್ದಾರೆ. ನಿಮ್ಮ ದೃಢವಾದ ನಂಬಿಕೆಗೆ ಅವರು ಇಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಸಮಯದ ಎನರ್ಜಿ ಇಲ್ಲಿ ಹೇಳ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನೀವೀಗ ಏನು ಕಲಿಬೇಕಾಗಿತ್ತಲ್ಲ ಪಾಠ, ಅದನ್ನು ಕಲ್ತಿದ್ದೀರಾ. ಅದರ ಮುನ್ಸೂಚನೆ ನಿಮಗೆ ಈಗ ಸಿಗ್ತಾ ಇದೆ. ಅದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಆರಂಭಗಳ ಸೂಚನೆ ಕೂಡ ನಿಮಗೆ ಎದುರಾಗತ್ತೆ. ಕೆಲವರ ಸಹಾಯ ಕೂಡ ಅನಿರೀಕ್ಷಿತವಾಗಿ ಸಿಗುತ್ತೆ. ಆದರೆ ಇದು ನಿಮಗೆ ಅನಿರೀಕ್ಷಿತ ಅಂತೇಳಿ ಅನಿಸಿರ್ಬೋದು. ಆದರೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ, ನಿಷ್ಠೆ ಹಾಗೆ ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಗೆ ಗುರು ಎಲ್ಲೋ ಒಂದು ರೀತಿಯಲ್ಲಿ ಅವರ ಒಂದು ಸೋಲ್ ಎನರ್ಜಿಯ ಪ್ರಕಾರ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದ್ದಾವೆ. ಮನಸ್ಸು ಸ್ಪಷ್ಟವಾಗ್ತಾ ಇದೆ, ದಾರಿಯೂ ಕೂಡ ಗೋಚರವಾಗ್ತಾ ಇದೆ. ನೀವು ಈಗ ಹಳೆಯ ಬಂಧದಿಂದಲ್ಲ, ಜ್ಞಾನದಿಂದ ನಿರ್ಧಾರ ಮಾಡ್ತೀರಾ, ಅಂದರೆ ಒಂದು ಬುದ್ಧಿವಂತಿಕೆಯಿಂದ ನಿರ್ಧಾರ ಮಾಡ್ತೀರಾ. ನಿಮಗೆ ಈಗ ಒಂದು ಜವಾಬ್ದಾರಿ ಇದೆ. ಅದಕ್ಕೆ ಪೂರಕವಾಗಿ ಯಾವುದು ಸತ್ಯ, ಯಾವುದು ಅಸ್ಪಷ್ಟ, ಹಾಗೆ ಯಾವುದು ತಪ್ಪು ಎಲ್ಲವೂ ನಿಮಗೆ ತಿಳಿತಾ ಇದೆ. ಅದರಿಂದ ನೀವೀಗ ಭಯದಿಂದಲ್ಲ, ದೃಢವಾದ ನಿರ್ಧಾರದಿಂದ ನಿರ್ಧಾರವನ್ನು ತಗೊಳ್ತೀರಾ. ಅದು ನಿಮಗೆ ಒಳ್ಳೆಯ ಪರಿವರ್ತನೆಯನ್ನು ನೀಡುತ್ತೆ. ಇದಕ್ಕೆ ಕಾರಣ ಗುರುವಿನ ಅನುಗ್ರಹ, ಆಶೀರ್ವಾದ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನಿಮ್ಮ ಒಂದು ವಿಶ್ವಾಸ, ದೃಢವಾದ ಒಂದು ಪ್ರಾರ್ಥನೆ ಹಾಗೆ ಒಂದು ಸೇವೆ, ಒಂದು ಒಳ್ಳೆಯ ಗುಣ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ಈ ಸಮಯದಲ್ಲಿ ಯಾವುದೇ ಒಂದು ಕರ್ಮ ಆಗಿರ್ಬೋದು, ಪರಿಸ್ಥಿತಿ ಎದುರಾಗಿರ್ಬೋದು, ಅದನ್ನು ಕಳ್ಕೊಳ್ಳೋಕ್ಕೆ ನಿಮಗೀಗ ಒಂದು ವಿಶ್ವಾಸ ಬಂದಿದೆ. ಅದನ್ನು ಕಳ್ಕೊಂಡಿದ್ದೀರಾ. ಹಾಗೆ ಮುಂದೆ ಪರಿವರ್ತನೆ ಕೂಡ ಹೊಸ ರೂಪದಲ್ಲಿ ಎದುರಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದೇನೊಂದು ಸಡನ್ ಚೇಂಜ್ ಅಲ್ಲ, ಆದರೆ ಸ್ಥಿರವಾದ ದೈವಿಕ ಆರಂಭ, ಗುರುವಿನ ಮಾರ್ಗದರ್ಶನದಲ್ಲಿ ನಿಮ್ಮ ಜೀವನ ಮುಂದುವರಿಯುತ್ತೆ. ಹಾಗಾಗಿ ಕೆಲವು ಕಾರ್ಮಿಕ ಬಂಧನಗಳು ನಿವೃತ್ತಿಗೊಳ್ಳುತ್ತವೆ, ಅಂದರೆ ಕಳ್ಕೊಳ್ಳೋಕ್ಕೆ ದಾರಿ ಗುರುವೇ ತೆರೆದುಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲವೂ ಇಲ್ಲಿ ಪೂರ್ವ ನಿಯೋಜಿತವೇ ಆದರೂ ಕೂಡ ನೀವು ಕರ್ಮವನ್ನು ಅನುಭವಿಸಬೇಕಾಗಿರುವ ವಿಚಾರದಲ್ಲಿ ಗುರುವು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮೂಲಕವೇ ಕಾರ್ಯನಿರ್ವಹಿಸಿ ನಿಮ್ಮಿಂದ ಕೆಲವು ಕಾರ್ಮಿಕ ಬಂಧನದ ಬಿಡುಗಡೆಯನ್ನು ಮಾಡಿಸ್ಲಿಕ್ಕೆ ಕೆಲವು ಸೇವೆಗಳನ್ನು ಮಾಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಅದರ ಒಂದು ಪ್ರಾರಬ್ಧ ಕರ್ಮದ ಒಂದು ಹೊಡೆತ ಏನಿದೆ ಅಲ್ಲ, ಅದು ತಗ್ಗತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಅದರ ಒಂದು ಪಾಠ ಸಿಗುತ್ತೆ. ಹಾಗೆ ಕೆಲವು ಪರಿವರ್ತನೆಗಳು ನಿಮಗೆ ಒಂದು ರೀತಿಯಲ್ಲಿ ನೆಮ್ಮದಿಯನ್ನು ಕೊಡುತ್ತೆ. ಪ್ರಾರ್ಥನೆಯ ಮೂಲಕ ನೀವು ಬೇಡಿದ್ದೆಲ್ಲವನ್ನು ನಾನು ನೀಡುತ್ತೇನೆ, ಆದರೆ ಕೆಲವು ಪಾಠಗಳ ಮೂಲಕ ಹಾಗೆ ಕೆಲವು ಬದಲಾವಣೆಗಳ ಮೂಲಕ ಅನ್ನೋ ರೀತಿಯಲ್ಲಿ ನಿಮಗೆ ಗುರು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅಂದರೆ ನಿಮಗೆ ಯೋಗ್ಯವಾದದ್ದು ಯಾವುದೋ ಅದೇ ನಿಮ್ಮ ಬಳಿಗೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ಶಾಂತಿ, ಆತ್ಮವಿಶ್ವಾಸ, ಒಳಗೆ ಒಂದು ಹಗುರತನ, ನಿಧಾನವಾಗಿ ಒಂದು ಒಳ್ಳೆಯದು ಹೆಚ್ಚಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಭಾವನೆ ನಿಮ್ಮಲ್ಲಿ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಎಷ್ಟೇ ಕುಗ್ಗಿದ್ರೂ ಕೂಡ ನನ್ನ ಜೊತೆ ನನ್ನ ಗುರುವಿದ್ದಾರೆ, ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಒಂದು ದೈವಿಕ ಶಕ್ತಿಯ ಒಂದು ಸೆಳೆತವನ್ನು ನೀವು ಆ ಊರ್ಜೆಗಳನ್ನು ಸೆಳೆದುಕೊಳ್ತಾ ಇದ್ದೀರಾ, ಅಂದರೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಕಡೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಈ ಸಮಯದ ಎನರ್ಜಿಯ ಪ್ರಕಾರ. ನಿಮ್ಮ ಈಗಿನ ಒಂದು ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ವ್ಯಕ್ತಿಯೊಂದಿಗೆ ಇರುವ ಕಾರ್ಮಿಕ ಬಂಧನದ ಮುಕ್ತಾಯ ಹಾಗೆ ಒಂದು ದೇವರ ವೃಕ್ಷದ ಆಶೀರ್ವಾದ ನಿಮ್ಮ ಕಡೆ ಅಂದರೆ ನಿಮಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಯಾವುದಾದ್ರೂ ಒಂದು ಮರವನ್ನು ಪೂಜಿಸಿದ್ರಾ, ಇಲ್ಲ ಬೇಡ್ಕೊಂಡಿದ್ರಾ, ಇಲ್ಲ ಇಷ್ಟಪಡ್ತೀರಾ,
ಒಟ್ಟಾರೆಯಾಗಿ ಆ ಮರದ ಒಂದು ಆಶೀರ್ವಾದ ನಿಮ್ಮ ಮೇಲೆ ತುಂಬ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅಲ್ಲಿ ಹೋದಾಗ ನಿಮಗೆ ಒಂದು ನೆಮ್ಮದಿಯ ಫೀಲ್ ಆಗ್ಬೋದು, ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ಬೋದು, ನೋವುಗಳು ಎಲ್ಲೋ ಒಂದು ರೀತಿಯಲ್ಲಿ ಮಾಯ ಆದಂತಹ ಅನುಭವ ಆಗ್ಬೋದು. ಅದು ಯಾವುದೇ ರೀತಿ ಒಂದು ಮರ ಆಗಿರ್ಬೋದು, ಅದು ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರಿಂದ ಒಂದು ಏನು ನೋವು ಸಿಕ್ಕಿತ್ತೋ, ಇಲ್ಲ ನಿಂದನೆ ಸಿಕ್ಕಿತ್ತೋ, ಒಂದು ಹಿಂಸೆಯ ಅನುಭವ ಸಿಕ್ಕಿತ್ತೋ, ಅದೆಲ್ಲವೂ ಹಿಂದಿನ ಕರ್ಮದ ಸಂಪರ್ಕ ಆಗಿತ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಈಗ ಆ ಸಂಬಂಧದಿಂದ ಒಂದು ಪಾಠವನ್ನು ಕಲ್ತಿದ್ರ, ನೋವು, ನಿರೀಕ್ಷೆ ಹಾಗೆ ಅಟ್ಯಾಚ್ಮೆಂಟ್ ಎಲ್ಲವೂ ಆಗಿದ್ವು. ಅದರಿಂದ ಈಗ ಆ ಕರ್ಮ ಪೂರ್ಣಗೊಂಡಿದೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಆ ಕರ್ಮವನ್ನು ಕಳ್ಕೊಳ್ಳೇಬೇಕು ಅನ್ನೋ ರೀತಿಲಿ ಇತ್ತು. ಈ ಜನ್ಮದಲ್ಲಿ ಅದನ್ನು ಕಳ್ಕೊಳ್ಳೋಕ್ಕೆ ಸಂಪೂರ್ಣ ಪ್ರಯತ್ನ ಕೂಡ ಪ್ರಾಮಾಣಿಕವಾಗಿ ಪಡ್ತು. ಈಗ ಆ ಕರ್ಮದಿಂದ ಹೊರಗೆ ಬಂದಿದ್ದೀರ. ಹೊಸ ಆರಂಭ ನಿಮ್ಮನ್ನು ಆಹ್ವಾನಿಸ್ತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ಇನ್ನು ನೀವು ಆ ವ್ಯಕ್ತಿಯಿಂದ ಏನನ್ನೂ ಕಲಿಬೇಕಾಗಿಲ್ಲ, ಎಲ್ಲವೂ ಕಲ್ತಾಗಿದೆ. ಮರು ಯೋಚನೆ ಕಡಿಮೆ ಆಗುತ್ತೆ. ಅಂದರೆ ಪದೇ ಪದೇ ನೀವು ಏನು ಯೋಚಿಸ್ತಾ ಇದ್ರಲ್ಲ, ಆ ಎಲ್ಲ ವಿಚಾರಗಳಿಂದ ಹೊರಗೆ ಬರ್ತೀರಾ. ಹೊಸದೊಂದು ಬದುಕು ನಿಮ್ಮನ್ನು ಆಹ್ವಾನಿಸುತ್ತೆ. ಅಂದರೆ ಆ ದಾರಿ ಕಡೆ ನೀವೀಗ ಮುಖ ಮಾಡಿದ್ದೀರಾ. ಹಿಂದಿನದನ್ನು ಕೇವಲ ಒಂದು ಕರ್ಮ, ಒಂದು ಪಾಠ, ಅದು ನಾನು ಮುಗಿಸ್ಬಿಟ್ಟಿದ್ದೀನಿ, ಈಗ ನಾನು ಒಂದು ಒಳ್ಳೆಯ ದಾರಿಯನ್ನು ಕಂಡುಕೊಂಡಿದ್ದೀನಿ ಅನ್ನೋ ರೀತಿಲಿ ಮನಸ್ಸಿನ ಬಂಧನ ನಿಧಾನವಾಗಿ ಈಗ ಹಗುರವಾಗ್ತಾ ಇದೆ. ಕ್ಷಮೆ ಒಳಗಿನಿಂದಲೇ ಹುಟ್ಟುತ್ತಾ ಇದೆ ನಿಮಗೆ. ಅಂದರೆ ಅವ್ರ ಬಗ್ಗೆ ದ್ವೇಷದಿಂದ ದೂರವಾಗುವಿಕೆ ಅಲ್ಲ ಇದು. ಅಂದರೆ ನಿಮ್ಮ ಆತ್ಮಶಾಂತಿಯನ್ನೇ ನೀವು ಕಂಡುಕೊಳ್ಬೇಕು. ಹಾಗಾಗಿ ಅಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೊಂದು ಕ್ಷಮೆ ಕೊಟ್ಟು ಅವರನ್ನು ಇಗ್ನೋರ್ ಮಾಡಿ, ಆ ಸಂಬಂಧ ಆಗಿರ್ಬೋದು, ಆ ವಿಚಾರ ಆಗಿರ್ಬೋದು, ಅದರಲ್ಲಿ ಏನೇ ದ್ವೇಷ ಇರಲಿ, ಶತ್ರುತ್ವ ಇರಲಿ, ಅದು ಎಷ್ಟೋ ಸಾರಿ ನಿಮಗೆ ಸಿಟ್ಟು ಕೊಟ್ಟಿರ್ಬೋದು, ಅಳು ತರಿಸಿರ್ಬೋದು, ದುಃಖ ಕೊಟ್ಟಿರ್ಬೋದು. ಅದನ್ನು ದ್ವೇಷಿಸೋದಕ್ಕಿಂತ ಅದನ್ನು ಕ್ಷಮಿಸಿ ಅದನ್ನು ಹೊರಗೆ ಹಾಕ್ಬಿಡೋಣ. ಆಗಲೇ ಕ್ಷಮೆ ಕೊಟ್ಟಾಗಲೇ ಅದು ಹೊರಗೆ ಹೋಗುತ್ತೆ ಅನ್ನೋ ರೀತಿಲಿ ನೀವೀಗ ಅದಕ್ಕೊಂದು ಕ್ಷಮೆ ಕೊಟ್ಟು ಹೊರಗೆ ಬಂದಿದ್ದೀರಾ. ನಿಮ್ಮ ಜೀವನದ ನಂಬಿಕೆಯ ಬೇರುಗಳು ಬಲವಾಗ್ತಾ ಇದ್ದಾವೆ. ಖಂಡಿತ ನಿಮ್ಮ ಜೀವನಕ್ಕೆ ಸ್ಥಿರತೆ, ಶಾಂತಿ, ದೀರ್ಘಕಾಲದ ಫಲ ದೇವರ ಆಶೀರ್ವಾದದಿಂದ ಸಿಗ್ತಾ ಇದೆ. ಹಾಗೆ ದೇವರ ವೃಕ್ಷವೂ ಕೂಡ 3 ಆಶೀರ್ವಾದಗಳನ್ನು ನಿಮಗೆ ನೀಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅದನ್ನು ವಿವಾಹಕ್ಕೆ ಮಾಡಿದಿರೋ, ಇಲ್ಲ ಆ ಒಂದು ಸಂತಾನಕ್ಕೋಸ್ಕರ ಮಾಡಿದಿರೋ, ಇಲ್ಲ ಕೆಲಸದ ಉದ್ದೇಶವನ್ನು ಇಟ್ಕೊಂಡು ಮಾಡಿದಿರೋ, ಒಟ್ಟು ಯಾವ ಉದ್ದೇಶವನ್ನು ಇಟ್ಕೊಂಡು ನೀವು ಆ ವೃಕ್ಷದ ಸೇವೆಯನ್ನು ಮಾಡಿದಿರೋ, ನಿಮಗೆ ಅಲ್ಲಿ ಈಗ ಅದರ ಆಶೀರ್ವಾದ ಸಿಗ್ತಾ ಇದೆ. ಅಂದರೆ ಅದು ಹಿಂದಿನ ದಿನಗಳಲ್ಲೇ ಬೇವಿನ ಮರದ ವೃಕ್ಷದ ಬಳಿ ದೀಪಗಳನ್ನು ಬೆಳಗಿದ್ದಾಗಿರ್ಬೋದು, ಸಾಯಿ ಗಾಯತ್ರಿ ಮಂತ್ರದ ಜಪ ಆಗಿರ್ಬೋದು, ಹಾಗೆ ಅರಳಿ ವೃಕ್ಷದ ಪೂಜೆ ಆಗಿರ್ಬೋದು, ಔದುಂಬರದ ವೃಕ್ಷದ ಪೂಜೆ ಆಗಿರ್ಬೋದು, ಯಾವುದನ್ನು ನೀವು ಮಾಡಿದ್ರೂ ಅದು ನಿಮಗೆ ತಿಳಿದಿರುತ್ತೆ. ಒಟ್ಟಾರೆಯಾಗಿ ಇಲ್ಲಿ ನನಗೆ ವೃಕ್ಷ ಕನೆಕ್ಟ್ ಆಗ್ತಾ ಇದೆ ಅಷ್ಟೇ. ನಿಮ್ಮ ಒಳಗಿನ ಗೊಂದಲ ಶಮನ ಮಾಡ್ತಾ ಇದೆ, ಸ್ಥಿರ ಭವಿಷ್ಯವನ್ನು ನೀಡ್ತಾ ಇದೆ, ತಾತ್ಕಾಲಿಕವಲ್ಲದ ಒಂದು ಬದಲಾವಣೆಯನ್ನು ತರ್ತಾ ಇದೆ. ದೈವಿಕ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗ್ತದೆ. ಇದರಿಂದ ತಪ್ಪು ದಾರಿಯಿಂದ ನಿಮಗೆ ರಕ್ಷಣೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಜೀವನಕ್ಕೆ ಈಗ ಹೊಸ ವ್ಯಕ್ತಿ, ಹೊಸದೊಂದು ಹಂತ, ಹೆಚ್ಚು ಗೌರವ, ಸಮತೋಲನ, ನಿಮ್ಮ ಮೌಲ್ಯವನ್ನು ಗುರುತಿಸುವ ಮೂಲಕ ಆ ಶಕ್ತಿ ಬೆಳಕಿಗೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಆ ಕರ್ಮದಿಂದ ಮುಕ್ತನಾಗಿದ್ದೇನೆ, ದೇವರ ವೃಕ್ಷದ ಆಶೀರ್ವಾದ ನನ್ನ ಜೀವನವನ್ನು ಪೋಷಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಅಫರ್ಮೇಷನ್ ಮಾಡಿಬಿಡಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಮತ್ತೆ ಬರ್ತಾರಾ? ಅಂದರೆ ನೀವು ಯಾರನ್ನು ಬಯಸ್ತಾ ಇದ್ದೀರೋ ಆ ವ್ಯಕ್ತಿ ಮತ್ತೆ ಬರ್ತಾರಾ? ಈ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ. ಅಥವಾ ಹೊಸ ಸೋಲ್ ಕನೆಕ್ಷನ್ ಆಗತ್ತಾ? ಈ ರೀಡಿಂಗ್ನಲ್ಲಿ 2 ಎನರ್ಜಿ ಸ್ಪಷ್ಟವಾಗಿ ವಿಭಜನೆಯಾಗಿದೆ. ಆ ವ್ಯಕ್ತಿ ಮತ್ತೆ ಬರ್ತಾರಾ? ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಭೌತಿಕವಾಗಿ ಅವರಿಂದ ಒಂದು ಮೆಸೇಜ್ ಆಗಿರ್ಬೋದು, ಇಲ್ಲ ಒಂದು ಕನೆಕ್ಷನ್ ಆಗಿರ್ಬೋದು, ಸ್ವಲ್ಪ ಸಮಯಕ್ಕೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅತಿ ಶೀಘ್ರವಾಗಿ ಬರ್ಬೋದು, ಇಲ್ಲ ಮೆಸೇಜ್ ಸಿಗ್ಬೋದು, ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಕಾಂಟ್ಯಾಕ್ಟ್ ಕೂಡ ಆಗ್ಬೋದು ಅನ್ನೋ ರೀತಿಲೂ ಕಾಣಿಸ್ತಾ ಇದೆ. ಆದರೆ ಅದು ಕಾರ್ಮಿಕ್ ರಿಪೀಟ್, ಶಾಶ್ವತ ಸ್ಥಿರತೆ ಅಲ್ಲ ಅನ್ನೋ ರೀತಿಲೂ ಕೂಡ ಕಾಣಿಸ್ತಾ ಇದೆ. ಅವರು ಗೊಂದಲದಲ್ಲಿದ್ದಾರೆ. ಈಗ ಸ್ಪಷ್ಟ ನಿರ್ಧಾರದ ಶಕ್ತಿ ಅವರಲ್ಲಿ ಇಲ್ಲ. ಆದರೆ ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ವಿಶ್ವಾಸ, ನಿಮ್ಮ ಒಂದು ಈಗಿನ ಎನರ್ಜಿ ಅವ್ರಿಗೆ ಒಳ್ಳೆಯದಾಗಬೇಕು, ಅವ್ರು ಮತ್ತೆ ಮರಳಿ ಬರಬೇಕು ಅನ್ನೋ ಒಂದು ಪ್ರಾರ್ಥನೆ, ಒಂದು ಪೂಜೆ, ಎಲ್ಲೋ ಒಂದು ರೀತಿಲಿ ಅವರಲ್ಲಿ ಒಂದು ಸ್ಥಿರವಾದ ಸ್ಪಷ್ಟತೆಯನ್ನು ಮೂಡಿಸಿ ಅವರು ಬರ್ಬೋದು, ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿ ಅವರಲ್ಲಿ ಮೂಡಬಹುದು ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ಯಾವತ್ತಿಗೂ ನಿರಾಸೆ, ಕುಗ್ಗೋ ವಿಚಾರವನ್ನು, ಅಂದರೆ ನೆಗೆಟಿವ್ ವಿಚಾರಗಳನ್ನು ಮನಸ್ಸಲ್ಲಿ ತಗೊಳ್ಬೇಡಿ. ಅವರ ವಿಚಾರದ ಬಗ್ಗೆ ನಿಮಗೆ ಅವ್ರು ಬೇಕೇ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ, ನೀವು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ, ಕಾಳಜಿ ಮಾಡ್ತಾ ಇದ್ದೀರಾ, ಅಂದರೆ ಅವ್ರ ಬಗ್ಗೆ ನಿಮಗೆ ಒಂದು ವಿಶ್ವಾಸ ಇರಬೇಕು, ಪ್ರಾರ್ಥನೆ ದೃಢವಾಗಿರಲಿ. ಖಂಡಿತ ಇಲ್ಲಿ ಒಂದು ಬದಲಾವಣೆ ಸಿಗಬಹುದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅವರು ಬಂದರೆ ನಿಮ್ಮ ಜೀವನದಲ್ಲಿ ಉಳಿತಾರೋ ಇಲ್ಲೋ ಅದರ ಬಗ್ಗೆ ಕೆಲವು ಅಸ್ಪಷ್ಟತೆಯ ಚಿಹ್ನೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾವೆ.
ಇದು ಕೆಲವರ ಎನರ್ಜಿ ಪ್ರಕಾರ ಒಂದು ಕ್ಲೋಸರ್ನ ಕೊಡಲಿಕ್ಕೆ ಬಂದ ಸಂಪರ್ಕ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ಹೊಸ ಆರಂಭಕ್ಕೆ ಅಲ್ಲ, ಅದು ಒಂದು ಅಂತ್ಯವನ್ನು ಸ್ಪಷ್ಟವಾಗಿ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಹೊಸ ಸೋಲ್ ಕನೆಕ್ಷನ್ ಕೂಡ ಆಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಒಂದು ದೇವರ ಸಮಯದಲ್ಲಿ, ಅಂದರೆ ಗುರುವಿನ ನಿರ್ಧಾರದ ಪ್ರಕಾರ, ನೀವು ನಂಬಿದ ದೇವರ ಒಂದು ನಿರ್ಧಾರದ ಪ್ರಕಾರ ಹೊಸ ವ್ಯಕ್ತಿಯ ಪ್ರವೇಶ ಆಗ್ಬೋದು ನಿಮ್ಮ ಸಂಬಂಧದಲ್ಲಿ. ಗೌರವ, ಭಾವನಾತ್ಮಕವಾಗಿ ಒಂದು ಸುರಕ್ಷತೆ ನೀಡುವಂಥರು, ಶಾಂತಿ, ನಿಮಗೆ ಒಂದು ಸ್ಪಷ್ಟವಾದ ಕಮಿಟ್ಮೆಂಟ್ ಕೂಡ ಆಗತ್ತೆ ಅವರ ಜೊತೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಇದು ಕಾರ್ಮಿಕ್ ಅಲ್ಲ, ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ನಿಮ್ಮ ಜೀವನದಲ್ಲಿ ಬಂದಿರುವ ವ್ಯಕ್ತಿ ನಿಮ್ಮ ಮೌಲ್ಯವನ್ನು ಗುರುತಿಸ್ತಾರೆ, ನಿಮ್ಮನ್ನ ಹೀಲಿಂಗ್ ಫೇಸ್ಗೆ ಕರ್ತರ್ತಾರೆ, ನಿಧಾನವಾಗಿ ಆದರೆ ದೀರ್ಘಕಾಲ ಉಳಿತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಹಳೆಯ ವ್ಯಕ್ತಿ ಅವರ ಪಾಠ ಮುಗಿದಿದೆ, ಅವರ ಅಧ್ಯಾಯ ಮುಗಿದಿದೆ ಕಾರ್ಮಿಕ್ ಎನರ್ಜಿ ಪ್ರಕಾರ ಅಂತ ಹೇಳಿ ಕಾಣಿಸ್ತಾ ಇದೆ. ಹೊಸ ವ್ಯಕ್ತಿ ಒಂದು ಆಶೀರ್ವಾದದ ಮೂಲಕ ನಿಮಗೆ ದೊರಕ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನೀವು ಅದು ಪ್ರೀತಿಯ ವಿಚಾರದಲ್ಲಿ ತಗೊಳ್ತಿರೋ, ಒಂದು ವೈಯಕ್ತಿಕ ವಿಚಾರದಲ್ಲಿ ತಗೊಳ್ತಿರೋ, ಈಗ ಯಾರೋ ಬೇಡ ಅಂತೇಳಿ ನೀವು ಡೈವರ್ಸ್ ಹಂತಕ್ಕೆ ಹೋಗಿದ್ದೀರೋ, ಇಲ್ಲ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀರೋ, ಇಲ್ಲ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿ ಬಯಸ್ತಿದ್ರು, ಅದಕ್ಕೆ ಇಲ್ಲಿ ಪೂರಕವಾಗಿ ನಿಮಗೆ ಗುರುವಿನಿಂದ ಮೆಸೇಜ್ ಈ ರೀತಿ ಸಿಗ್ತಾ ಇದೆ. ನಾನು ಹಳೆಯ ಕರ್ಮವನ್ನು ಬಿಡ್ತಾ ಇದ್ದೀನಿ, ನನ್ನ ಜೀವನಕ್ಕೆ ಯೋಗ್ಯವಾದ ಹೊಸ ಸೋಲ್ ಕನೆಕ್ಷನ್ ನಾನು ಸ್ವೀಕರಿಸ್ತಾ ಇದ್ದೀನಿ ಅಂತೇಳಿ ಅಫರ್ಮೇಷನ್ ಕೂಡ ಮಾಡ್ಬೋದು. ನಿಮ್ಮ ಜೀವನದ ಎನರ್ಜಿ ಟ್ರಾನ್ಸಿಷನ್ ಅನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅಂದರೆ ಪಾಸ್ಟಲ್ಲಿ ಒಂದು ತಡೆಯಾಗಿತ್ತೋ, ವಿಳಂಬ ಆಗಿತ್ತೋ, ಕಾರ್ಮಿಕ್ ಪಾಠಗಳಾಗಿದ್ವವು, ನೀವು ಹೆಚ್ಚು ಕೊಟ್ಟಿದ್ದೀರಾ, ಹಾಗೆ ಕಡಿಮೆ ಪಡೆದೆ ಎಂಬ ಭಾವ ಇದೆ. ಅದು ಪ್ರೀತಿಯ ವಿಚಾರದಲ್ಲೇ ಆಗಿರ್ಬೋದು, ವ್ಯವಹಾರದ ವಿಚಾರದಲ್ಲೇ ಆಗಿರ್ಬೋದು, ಈ ರೀತಿ ಮನೋಭಾವ ನಿಮ್ಮಲ್ಲಿ ಇದೆ. ನಿಮ್ಮ ಶಕ್ತಿ ಹೊರಗೆ ಹೋಗ್ತಾ ಇತ್ತು, ರಿಟರ್ನ್ ಕಡಿಮೆ ಆಗ್ತಾ ಇದೆ. ಅಂದರೆ ಈಗ ನಿಮ್ಮ ಮೌಲ್ಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ನಂಬಿದ ಗುರುವಿನ ಪ್ಲಾನ್ ಆಗಿರ್ಬೋದು, ದೈವಶಕ್ತಿಗಳ ಪ್ಲಾನ್ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ, ಸ್ಥಿರತೆ, ಸಂತೋಷ, ಶಾಂತಿ, ಸರಿಯಾದ ಜನ, ಸರಿಯಾದ ಸಮಯ, ಸರಿಯಾದ ಅವಕಾಶವನ್ನು ಹೊಸ ಬದಲಾವಣೆಯೊಂದಿಗೆ ಸಿಗ್ತಾ ಇದೆ. ಇದು ಸಡನ್ ಲಕ್ ಅಲ್ಲ, ಇದು ಡಿಸರ್ವ್ಡ್ ಆಗಿತ್ತು ನಿಮಗೋಸ್ಕರ ಅಂತ ಕಾಣಿಸ್ತಾ ಇದೆ. ಈಗ ನಿಮ್ಮ ಶಕ್ತಿ ಯಾವ ರೀತಿ ಒಂದು ಸಕಾರಾತ್ಮಕ ಊರ್ಜೆಗಳೊಂದಿಗೆ ಸಮ್ಮಿಲನಗೊಂಡಿದೆ. ಅಂದರೆ ಭಗವಂತನೇ ನೀವು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಸಾಕ್ತಾ ಇದ್ದೀರೋ, ಗುರುವಿನ ಒಂದು ಶರಣದಲ್ಲಿ ಬಲವಾಗಿ ನೀವು ಶರಣಾಗಿದ್ದೀರಲ್ಲ, ಇದಕ್ಕೆ ಪ್ರತಿಯಾಗಿ ನಿಮ್ಮ ನೋವು ಜ್ಞಾನವಾಗಿ ಬದಲಾಗ್ತಾ ಇದೆ, ಕರ್ಮ ಆಶೀರ್ವಾದವಾಗಿ ಬದಲಾಗ್ತಾ ಇದೆ, ತಡೆ ಒಂದು ಅವಕಾಶವಾಗಿ ಬದಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ನಿಮ್ಮ ಜೀವನವನ್ನು ಕನ್ವರ್ಟ್ ಮಾಡುವ ಪವರನ್ನು ಹೊಂದಿದ್ದೀರಾ, ಅಂತಹ ಒಂದು ಕ್ಷಮತೆಯನ್ನು ಗುರು ಇಲ್ಲಿ ನಿಮಗೆ ನೀಡಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಹಿಂದೆ ಏನೆಲ್ಲ ನಡೆದಿತ್ತೋ ಅದು ಒಂದು ಶಿಕ್ಷೆ ಅಲ್ಲ, ಅದೊಂದು ತಯಾರಿಯಾಗಿತ್ತು. ಪ್ರಸ್ತುತ ಪರೀಕ್ಷೆ ಅಲ್ಲ, ಜಾಗೃತಿಯಾಗಿತ್ತು. ಹಾಗಾಗಿ ಈ ಸಮಯದಲ್ಲಿ ಗುರುವನ್ನ ನಂಬಿದಿರಾ, ಬಾಬಾರವರ ಶರಣದಲ್ಲಿದ್ದೀರಾ, ದೈವ ಶಕ್ತಿಗಳನ್ನು ನಂಬಿದಿರಾ, ಹಾಗೆ ಏನೇ ಆದರೂ ಕೂಡ ನಾನು ಕೆಟ್ಟ ದಾರಿ ಅಂದರೆ ಅಡ್ಡ ದಾರಿಯನ್ನೇ ಹಿಡಿಯೋದಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟೇ ದೂರ ಬಂದಿನಂತೆ ಇನ್ನೇನು ಸ್ವಲ್ಪ ದೂರ ಅಲ್ವಾ, ಅದನ್ನು ಕೂಡ ನಾನು ನಿಭಾಯಿಸ್ಬಿಡ್ತೀನಿ, ಆ ಪರಿಸ್ಥಿತಿಗಳನ್ನು ಕೂಡ ನಾನು ಎದುರಿಸ್ತೀನಿ ಅನ್ನುವ ದೃಢ ವಿಶ್ವಾಸದ ಹೋರಾಟ, ಆ ದೃಢ ನಿರ್ಧಾರದಲ್ಲಿ ಗುರುವಿನ ಆಶೀರ್ವಾದ ಬಲವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಭವಿಷ್ಯವು ಭಯ ಅಲ್ಲ, ಅದು ಒಂದು ಆಶೀರ್ವಾದವಾಗಿ ನಿಮಗೆ ಸಿಗುತ್ತೆ. ನಿಮ್ಮ ಒಂದು ಉದ್ದೇಶಗಳು ಎಲ್ಲಿಯವರೆಗೂ ಒಳ್ಳೆಯದನ್ನು ಹುಡ್ಕೊಂಡು ಹೋಗ್ತಾವೋ ಅಲ್ಲಿವರೆಗೂ ನಿಮ್ಮ ಜೀವನ ಭವಿಷ್ಯ ಸುರಕ್ಷಿತವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನೀವು ಸಮೃದ್ಧಿಗೆ ಯೋಗ್ಯವಾಗಿದ್ದೀರಾ, ನೀವು ಅದನ್ನು ಸ್ವೀಕರಿಸ್ತಾ ಇದ್ದೀರಾ, ನಿಮ್ಮ ಜೀವನ ಪರಿವರ್ತನೆಗೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ಖಂಡಿತ ಇಲ್ಲಿ 3 ವಾರ 3 ತಿಂಗಳು, 6 ವಾರ 6 ದಿನ 6 ತಿಂಗಳು, ಹೀಗೆ 6 ಗಂಟೆ, 9 ವಾರ 9 ತಿಂಗಳು, 9 ಹಂತಗಳು, ಒಟ್ಟಾರೆಯಾಗಿ ಇದು ಒಂದು ಫಿಕ್ಸ್ ಡೇಟ್ ಅಲ್ಲ, ಎನರ್ಜಿ ಮೂವ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಮೊದಲ 3 ವಾರಗಳಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಸ್ಪಷ್ಟತೆ ಸಿಗುತ್ತೆ, ಒಂದು ಕೆಲಸ ಕೂಡ ನಿಮಗೆ ಸಿಗುತ್ತೆ ನೀವು ಬಯಸಿದ್ದು, ಹಾಗೆ ಸಿಕ್ಕಿದೆ ಅನ್ನೋ ಕೂಡ ರೆಸಿನೇಟ್ ಆಗ್ತಾ ಇದೆ. 6 ವಾರ 6 ತಿಂಗಳಲ್ಲಿ ಬಾಹ್ಯವಾಗಿ ಒಂದು ಚೇಂಜಸ್ಸನ್ನು ಕಾಣ್ತೀರಾ. 9 ಹಂತಗಳಲ್ಲಿ ಸ್ಥಿರವಾದ ಒಂದು ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ನೀವು 6 ತಿಂಗಳು ಇಲ್ಲ 9 ತಿಂಗಳ ಒಳಗೆ ಪಡ್ಕೊಳ್ತೀರಾ. ಅದು ನಿಮ್ಮ ವ್ಯಾಪಾರದಲ್ಲೇ ಆಗಿರ್ಬೋದು, ಸಂತಾನದಲ್ಲೇ ಆಗಿರ್ಬೋದು, ಮದುವೆ ವಿಚಾರದಲ್ಲೇ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಸಮಯ ಡಿವೈನ್ ಟೈಮನ್ನು ತೋರಿಸ್ತಾ ಇದೆ. ಒಂದು ಸ್ಪೆಸಿಫಿಕ್ ಪರ್ಸನ್ ಅಂದರೆ ಲವ್ ಎನರ್ಜಿ ಯಾವ ರೀತಿ ಅಂದರೆ ಆ ವ್ಯಕ್ತಿಯ ಎನರ್ಜಿ ಈಗ ನಿಮ್ಮ ಪರವಾಗಿ ಏನು ಯೋಚಿಸ್ತಾ ಇದೆ, ಖಂಡಿತ ಅವರ ಎನರ್ಜಿ ಈಗ ನಿಮ್ಮ ಬಗ್ಗೆ ಯೋಚಿಸ್ತಾ ಇದೆ. ಆದರೆ ಈಗೋ ಒಂದು ಭಯ ಕಾರಣದಿಂದ ಆ್ಯಕ್ಷನ್ ತಡ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಅವೇರ್ನೆಸ್ ಬರ್ತಾ ಇದೆ, ಆದರೆ ನಿಧಾನವಾಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನಂಬಿಕೆ ಸೋಲಲ್ಲ, ಗೆಲುವು ಉಂಟಾಗತ್ತೆ. ಸ್ವಲ್ಪ ಸ್ಥಿತಿಗತಿಗಳು ಏರಿಳಿತಗೊಂಡರೂ ಕೂಡ ಅವರು ನಿಮ್ಮ ಬಳಿ ಬರ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೊಂದು ಸ್ಪಷ್ಟತೆ ಸಿಗುತ್ತೆ.
ಈಗೋ ಕೂಡ ಕಡಿಮೆ ಆಗುತ್ತೆ, ಅಂದರೆ ವಾಸ್ತವ ಸತ್ಯ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಆದರೆ ಅದು ಡಿಸಿಷನ್ ಕ್ಲಾರಿಟಿ ಕೊಡೋ ಹಂತ ಕಮಿಟ್ಮೆಂಟ್ ಆಗಿರೋದಿಲ್ಲ, ಅದು ಒಂದು ವಾಸ್ತವ ರೂಪ ಆಗಿರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವೇನೋ ಬದಲಾಗಿದ್ದೀರಾ, ಆದರೆ ಈಗ ನಿಮ್ಮ ಲೆವೆಲ್ಗೆ ಅದೇ ಬರಬೇಕಾಗಿದೆ, ಅವರೇ ಬದಲಾಗಬೇಕಾಗಿದೆ ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ. ನೀವೀಗ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ, ಅದಕ್ಕೆ ತಕ್ಕ ಹಾಗೆ ಬೆಲೆ ಕೊಡುವ ಅಭ್ಯಾಸವನ್ನು ಇಟ್ಕೊಳ್ಬೇಕು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನಿಮ್ಮ ಹೃದಯದ ಹೀಲಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅನ್ನೋ ರೀತಿಲಿ ಕಾಣಿಸ್ತದೆ. ಇದರಿಂದ ರಾಂಗ್ ಪೀಪಲ್ ದೂರ ಆಗ್ತಾರೆ, ರೈಟ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ. ಯಾವ ವಿಚಾರದಲ್ಲಿ ಒಂದು ಹಣದಲ್ಲಿ ಅಡೆತಡೆ ಆಗ್ತಾ ಇದೆಯಲ್ಲ, ಅದು 2 ತಿಂಗಳಲ್ಲಿ ಆ ಒಂದು ತೊಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಹಣ ನಿಮಗೆ ಸರಿಯಾದ ಸಮಯಕ್ಕೆ ಸಿಗುತ್ತೆ. ಯಾವ ವಿಚಾರಕ್ಕೆ ನೀವು ಬಯಸ್ತಾ ಇದ್ರೋ ಆ ವಿಚಾರದಲ್ಲಿ ಗ್ರೋತ್ ಆಗುತ್ತೆ. ಸ್ಲೋ ಬಟ್ ಆದರೆ ಪರ್ಮನೆಂಟ್ ಆಗಿ ನಿಮಗೆ ಸಿಕ್ಕೇ ಸಿಗುತ್ತೆ. ಪ್ರೀತಿಯ ವಿಚಾರದಲ್ಲಿ ಆತುರ ಬೇಡ, ಕರಿಯರ್ನಲ್ಲಿ ನಂಬಿಕೆ ಬಿಡಬೇಡಿ. ನಿಮ್ಮ ಸಮಯ ಸರಿಯಾಗಿದೆ, ಈಗ ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಒಂದು ದೃಢವಾದ ವಿಶ್ವಾಸದೊಂದಿಗೆ ಎಲ್ಲಿಯವರೆಗೂ ಮುಂದೆ ಹೆಜ್ಜೆ ಇಡೋದಿಲ್ಲ, ಆ ಸಮಯ ನಿಮ್ಮ ಒಂದು ಕಾಯುವಿಕೆಯನ್ನು ಕಾಯ್ತಾ ಇದೆ. ಹಾಗಾಗಿ ನೀವೇ ದೃಢವಾದ ನಿರ್ಧಾರದೊಂದಿಗೆ ಮುಂದೆ ಹೋಗಬೇಕು. ದುರ್ಬಲತೆಯಿಂದ ಇಷ್ಟೇ ನನ್ನ ಹಣೆ ಬರಹ ಅನ್ನೋ ರೀತಿಲಿ ಒಪ್ಕೊಳ್ಬಾರ್ದು ಅನ್ನೋ ರೀತಿಲಿ ಕೂಡ ಎನರ್ಜಿ ಕಾಣಿಸ್ತದೆ. ಹಾಗಾಗಿ ಆ ಒಂದು ಭಯ, ಆ ದುರ್ಬಲತೆಯ ಸ್ವಭಾವವನ್ನು ಬಿಟ್ಟು ನೀವು ಮುಂದೆ ಹೋದಾಗ ಆ ಸಮಯ ನಿಮಗೆ ಪ್ರತಿಸ್ಪಂದಿಸುತ್ತೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತದೆ. ಇಲ್ಲಿ ದೈವಿಕ ಸಮಯ ಕೂಡ ಇಲ್ಲಿ ನೀವು ನಂಬಲೇಬೇಕು. ನಿಮ್ಮ ಪ್ರೀತಿ ಮತ್ತು ಕರಿಯರ್ ಸರಿಯಾದ ಸಮಯದಲ್ಲಿ ಆಗ ನಿಮಗೆ ಸಿಗ್ತಾ ಹೋಗುತ್ತೆ. ಈಗಿರುವ ಪರಿಸ್ಥಿತಿಯಲ್ಲಿ ನೀವು ಒಂದು ತಕ್ಷಣದ ದೊಡ್ಡ ಲಾಭವನ್ನು ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ. ಆದರೆ ಖಂಡಿತವಾಗಿ ಒಂದು ಒಳ್ಳೆಯ ಹಂತ ತಲುಪ್ತೀರಾ, ಆಗ ಲಾಭ ನಿಧಾನವಾಗಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತದೆ. ಅಂದರೆ ಗ್ರೋತ್ ಆಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತದೆ. 6 ವಾರಗಳಾಗ್ಬೋದು, 6 ತಿಂಗಳಾಗ್ಬೋದು, 4 ವಾರಗಳಾಗ್ಬೋದು, ಹೊಸ ಐಡಿಯಾಗಳು ಕನೆಕ್ಟ್ ಆಗ್ತವೆ. ಹಾಗೆ ಕೆಲವರ ಸಹಾಯ ಕೂಡ ಸಿಗುತ್ತೆ. ಹಾಗೆ ಮೊದಲ ಹಣಕಾಸು ನಿಮಗೆ ಒಂದು ಒಳ್ಳೆಯ ರೀತಿಲಿ ಸಿಗುತ್ತೆ. ಸ್ಥಿರ ಆದಾಯ ಹೆಚ್ಚಾಗತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ. ಚಿಂತನೆ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ, ಅದಕ್ಕೆ ತಕ್ಕ ಹಾಗೆ ಪ್ರಗತಿ ತಾನಾಗಿಯೇ ಕಾಣುತ್ತೆ. ಕೆಲಸದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಲಿ ಕಾಣಿಸ್ತದೆ. ಜಾಬ್ ಚೇಂಜ್ ಸಾಧ್ಯತೆ ಇದೆ, ಆದರೆ ಪ್ಯಾನಿಕ್ ಡಿಸಿಷನ್ ಬೇಡ. ಬಾಬಾರವರಲ್ಲಿ ಒಂದು ಪ್ರಾರ್ಥನೆ ಇಟ್ಟಿದ್ದೀರಾ, ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರದಲ್ಲಾಗಿರ್ಬೋದು, ಅವರಿಂದ ನಿಮಗೆ ಕಾಲ್ ಬರುತ್ತೆ. ಇಂಟರ್ವ್ಯೂ ಕಾಲ್ ಆಗಿರ್ಬೋದು, ಇಲ್ಲ ನೀವು ಯಾವ ವಿಚಾರದಲ್ಲಿ ಬಯಸ್ತಾ ಇದ್ರೋ ಆ ಒಂದು ಕಾಲ್ ಮೆಸೇಜ್ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಆಫರ್ ಕೂಡ ಬರುತ್ತೆ. ಹೊಸ ಜಾಬ್ನಲ್ಲಿ ನೀವು ಒಂದು ಲರ್ನಿಂಗ್ ಮತ್ತು ಗ್ರೋತನ್ನು ಜಾಸ್ತಿಯಾಗಿ ಪಡ್ಕೊಳ್ತೀರಾ ಅನ್ನೋ ರೀತಿಲೂ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಎನರ್ಜಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಿಮ್ಮ ಮನಸ್ಸು ಬಲವಾಗಿದೆ, ಆತ್ಮವಿಶ್ವಾಸದಿಂದ ಕೂಡಿದೆ, ಆದರೆ ಅದೇ ಶಕ್ತಿ ಕೆಲವೊಮ್ಮೆ ಅತಿಯಾಗಿ ಕೆಲಸ ಮಾಡ್ತಾ ಇದೆ. ನೀವು ಏನನ್ನೇ ತೀರ್ಮಾನ ಮಾಡಬೇಕಾದ್ರೂ ಮೊದಲು ಆಳವಾಗಿ ಯೋಚಿಸ್ತೀರ, ಸುಲಭವಾಗಿ ಮೋಸ ಹೋಗುವವರಲ್ಲ. ಒಮ್ಮೆ ನಿರ್ಧಾರ ಮಾಡಿದ್ರಿ ಅಂದರೆ ಆ ವಿಚಾರದ ಬಗ್ಗೆ ಅಲ್ಲಿ ನಿಂತುಕೊಳ್ಳುವ ಒಂದು ಶಕ್ತಿ, ಗಟ್ಟಿತನ, ವಿಶ್ವಾಸ ನಿಮ್ಮಲ್ಲಿದೆ. ನಿಮ್ಮದು ಒಂದು ನಾಯಕತ್ವದ ಗುಣ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗಿದೆ. ನೀವು ಮೇಲ್ಗಡೆ ಒಂದು ಮೇಲ್ಮೈ ಥರ ಯೋಚಿಸೋರಲ್ಲ. ನಿಮ್ಮ ಎದುರಿಗಿರುವ ವಿಚಾರ ಆಗಿರ್ಬೋದು, ಜನರಾಗಿರ್ಬೋದು, ಅವರ ಮಾತಿನ ಹಿಂದೆ ಇರುವ ಅರ್ಥವನ್ನು ನೀವು ಕಂಡುಹಿಡಿತೀರಾ. ಅಂಥ ಸ್ವಭಾವ ನಿಮ್ಮದಾಗಿದೆ. ಜೀವನದ ಅರ್ಥ, ಸಂಬಂಧಗಳ ಸತ್ಯ ಎಲ್ಲವನ್ನ ಒಳಗೆ ತೆಗೆದುಕೊಂಡು ಯೋಚಿಸ್ತೀರಾ. ನಂತರವೇ ನೀವು ತೀರ್ಮಾನ ತಗೊಳ್ತೀರಾ. ನಿಮಗೆ ಒಂದು ದೊಡ್ಡ ಜ್ಞಾನ ಸಿಕ್ಕಿದೆ, ಅದು ಗುರುವಿನಿಂದ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಶಾಂತವಾದ ಸ್ವಭಾವ, ಎಲ್ಲೋ ಒಂದು ರೀತಿಯಲ್ಲಿ ದ್ವೇಷ, ಕೋಪವನ್ನು ದೂರ ಮಾಡ್ಕೊಂಡಿದ್ದರ ಸೂಚನೆ ಎಲ್ಲವೂ ಇಲ್ಲಿ ಗುರುವಿನ ಬಲ ನೀಡ್ತಾ ಇದೆ. ಖಂಡಿತ ಗುರುವಿನ ಸಾನ್ನಿಧ್ಯ, ಅವರ ಶರಣ ನಿಮ್ಮ ಜೀವನದಲ್ಲಿ ಅತ್ಯಂತ ಒಂದು ಮಹತ್ತರವಾದ ಬದಲಾವಣೆಯನ್ನು ತಂದಿದೆ. ಇಲ್ಲಿ ಕೆಲವರ ಒಂದು ಎನರ್ಜಿಯ ಪ್ರಕಾರ ಅತಿಯಾಗಿ ನೀವು ಯೋಚಿಸ್ತಾ ಇದ್ದೀರಾ. ಸುಮ್ಮನೆ ಮುಂದೆ ಹಾಗಾಗ್ಬೋದಾ, ಹೀಗಾಗ್ಬೋದಾ, ಏನಾಗ್ಬೋದಾ ಅನ್ನೋ ರೀತಿಯಲ್ಲಿ ಚಿಂತಿಸ್ತಾ ಇದ್ದೀರಾ. ಮುಂದೆ ಏನಾಗುತ್ತೆ ಅಂತೇಳಿ ನಿಮಗೆ ತಿಳಿದಿದ್ರೆ ಭಗವಂತನ ಒಂದು ಅವಶ್ಯಕತೆಯಲ್ಲಿ ಏನಿತ್ತು. ಹಾಗಾಗಿ ನೀವು ಇಲ್ಲಿ ಇವತ್ತಿನ ಕರ್ಮ ಮಾಡಬೇಕು. ಇವತ್ತಿನ ಒಂದು ಯೋಜನೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ರಿ, ಹಾಗೆ ನಿಮ್ಮಿಂದ ಯಾವೆಲ್ಲ ರೀತಿ ತಪ್ಪಾಯಿತು ಅದರಲ್ಲಿ ನೀವು ತಿದ್ದುಪಡಿ ಮಾಡ್ಕೊಳ್ತಾ ಹೋದರೆ, ಒಳ್ಳೆಯ ಕೆಲಸಗಳಿಗೆ ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಹೋದರೆ, ಒಂದು ಕೃತಜ್ಞತಾಪೂರ್ವಕವಾಗಿ ನಿಮ್ಮನ್ನೇ ನೀವು ಬೆಂಬಲಿಸ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ಈ ಅತಿಯಾದ ಚಿಂತನೆ ಒಂದು ಒತ್ತಡ ಆಗೋದಿಲ್ಲ, ಚಿಂತೆ ಆಗೋದಿಲ್ಲ. ಅದು ಒಂದು ಚಿಂತನೆಯಾಗಿ, ಒಂದು ಹೊಸ ಅವಕಾಶವಾಗಿ, ಒಂದು ಹೊಸ ಜೀವನದ ಉದ್ದೇಶವಾಗಿ ಹೊರಹೊಮ್ಮುತ್ತೆ. ಇಲ್ಲ ಅಂದರೆ ಇದೇ ಒಂದು ಓವರ್ ಥಿಂಕಿಂಗ್ ವಿಚಾರದಿಂದ ತೊಂದರೆ ಉಂಟಾಗತ್ತೆ. ಅದು ಮಾನಸಿಕ ಆಗಿರ್ಬೋದು, ದೈಹಿಕ ಆಗಿರ್ಬೋದು, ಇಲ್ಲ ನೀವು ಮಾಡೋ ಕೆಲಸದ ಜಾಗದಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡುತ್ತೆ. ಒಂದೇ ವಿಚಾರವನ್ನು ಮತ್ತೆ ಮತ್ತೆ ತಿರುಗಿಸ್ತಾ ಇದ್ದೀರಾ, ಇದರಿಂದ ತೊಂದರೆ ಆಗುತ್ತೆ. ಅವ್ರು ಹೀಗೆ, ಅವ್ರು ಯಾಕೆ ಹಾಗೆ, ನಾನು ಹಾಗೆ ಮಾಡಿದರೆ ಏನಾಗ್ತಿತ್ತು, ಹೀಗೆ ಮಾಡಿದರೆ ಏನಾಗ್ತಿತ್ತು, ಏನೇನೋ ಆಲೋಚನೆ ಮಾಡ್ತಾ ಇದ್ದೀರಾ. ಅವೆಲ್ಲವನ್ನ ಗುರುವಿನ ಪಾದಗಳಲ್ಲಿ ನಂಬಿಕೆ ಇಟ್ಟು
ಶರಣಾಗಿಸಿ. ನೀವು ದೇವರನ್ನ ಗುರುಶಕ್ತಿಯನ್ನು ನಂಬಿದ್ದೀರಾ ಅಂದರೆ ನೀವು ಚಿಂತೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅವರ ಚಿಂತನೆ ಮಾಡಬೇಕು, ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಪರಿವರ್ತನೆ ತಾನಾಗಿಯೇ ಅದರ ಆಧಾರದ ಮೇಲೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಉತ್ತರ ಸಿಗದ ಪ್ರಶ್ನೆಗಳು ಮನಸ್ಸನ್ನು ಕೆಲವು ಬಾರಿ ಕುಗ್ಗಿಸ್ಬೋದು. ಆ ಪ್ರಶ್ನೆಗಳನ್ನು ಗುರುವಿನ ಸಾನ್ನಿಧ್ಯದಲ್ಲಿಟ್ಟು ಶರಣಾಗಿ ನಿಮ್ಮ ಪ್ರಯತ್ನವನ್ನು ಮಾಡಿದಾಗ ಸತ್ಯವಾದ ಉತ್ತರ, ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಅದರಿಂದ ಓವರ್ ಥಿಂಕಿಂಗ್ ದೂರ ಆಗುತ್ತೆ. ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಈಗ ಬಹಳ ಮುಖ್ಯವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದಕ್ಕೆ ಧ್ಯಾನ, ಪೂಜೆ, ಒಂದು ವ್ರತ, ಒಂದು ಸೇವೆ, ಒಂದು ನಾಮಸ್ಮರಣೆ, ಹಾಗೆ ಒಂದು ಪ್ರಶಾಂತವಾದ ಪ್ರಕೃತಿಯ ಮಡಿಲಲ್ಲಿ ತಿರುಗಾಡುವುದು, ಅದೂ ಕೂಡ ಚಪ್ಪಲಿ ಹಾಕದೆ ಬರಿಗಾಲಲ್ಲಿ ಹರಿಯುವ ನೀರನ್ನು ನೋಡೋದು, ಅಂದರೆ ನಿಮ್ಮ ಮನಸ್ಸಿಗೆ ಹಿತ ನೀಡುವಂತಹ ಒಂದು ಪ್ರಾಣಿ ಪಕ್ಷಿಗಳ ಚಲನವಲನವನ್ನು ಗಮನಿಸೋದು. ಈ ರೀತಿ ಮಾಡಿದಾಗ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವ ಒಂದು ದೃಢವಾದ ಸ್ಪಷ್ಟತೆಯ ನಿರ್ಧಾರ ತಗೊಳ್ಳೋಕ್ಕೆ ಸಹಾಯ ಕೂಡ ಈ ಪ್ರಕೃತಿ ನಿಮಗೆ ಮಾಡುತ್ತೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಈ ಪ್ರಕೃತಿಯ ಮೂಲಕ ನೀವು ಹೀಲ್ ಆಗಬೇಕು ಅನ್ನೋ ರೀತಿಲಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಹಾಗಾಗಿ ಸ್ವಲ್ಪ ಸಮಯ ನಿಮ್ಮನ್ನು ನೀವು ಶಾಂತವಾಗಿ ಇಡಲಿಕ್ಕೆ ಯಾವುದಾದ್ರೂ ಪ್ರಕೃತಿಯ ಮಡ್ಲಿಗೆ ಒಂದು ಸ್ವಲ್ಪ ಧ್ಯಾನ ಮಾಡಿ ಹೋಗಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದು ನಿಮ್ಮ ಊರ ಹತ್ತಿರ ಇರುವ ಒಂದು ದೇವಸ್ಥಾನದ ಮಂದಿರದಲ್ಲಿ ಏನಾದರೂ ಸ್ವಲ್ಪ ಗಿಡ ಮರಗಳಿದ್ದಾವೆ ಅಂದರೆ ಅಲ್ಲಿ ಹೋಗಿ ಸ್ವಲ್ಪ ಮರದ ಕೆಳಗೆ ಕುಳಿತು ಧ್ಯಾನವನ್ನು ಮಾಡಿ. ಎಲ್ಲವನ್ನು ನಾನೇ ಪರಿಹರಿಸಬೇಕೆಂಬ ಕೆಲವು ಹೊಣೆಗಾರಿಕೆಯನ್ನು ಬಿಡಿ. ಕೆಲವು ಉತ್ತರಗಳು ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗ್ತಾ ಹೋಗ್ತವೆ. ಅದರಿಂದ ಹೊಸ ನಿರ್ಧಾರಗಳನ್ನು ತಗೊಳ್ಳಿ, ಬದಲಾವಣೆಯನ್ನು ಮಾಡ್ಕೊಳ್ಳಿ. ಹಾಗೆ ರಾತ್ರಿ ಮಲಗುವ ಮೊದಲು 3 ಬಾರಿ ಓಂ ಸಾಯಿನಾಥಾಯ ನಮಃ, ಓಂ ಸಾಯಿನಾಥಾಯ ನಮಃ, ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತೇಳಿ 3 ಬಾರಿ ಹೇಳ್ತಾ ದೀರ್ಘವಾದ ಉಸಿರನ್ನು ಒಳಗೆ ಹೇಳ್ಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರಹಾಕುವ ಮೂಲಕ ಮನಸ್ಸಿಗೆ ಹೇಳಿ, ಈ ಕ್ಷಣದಲ್ಲಿ ನನಗೆ ಬೇಕಾದದ್ದು ಶಾಂತಿ. ನಾಳೆಗೆ ಉತ್ತರವನ್ನು ನಾನು ನಂಬಿದ ಬಾಬಾ ದೈವ ಶಕ್ತಿಗಳೇ ಪರಿಹಾರದ ರೂಪದಲ್ಲಿ ನೀಡ್ತವೆ ಅನ್ನೋ ರೀತಿಯಲ್ಲಿ ಅವುಗಳಿಗೆ ಸಮರ್ಪಣೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮಲಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಮನಸ್ಸು ಬಲವಾಗಿದೆ. ಅತಿಯಾದ ಚಿಂತನೆ ನಾನು ಬಿಡ್ತಾ ಇದ್ದೀನಿ, ನಾನು ಶಾಂತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳಿ ನಿಮಗೆ ನೀವೇ. ಆಗ ಈ ಓವರ್ ಥಿಂಕಿಂಗ್ ದೂರ ಆಗುತ್ತೆ. ನಿಮ್ಮ ಬುದ್ಧಿಯ ಸ್ಥಿತಿ ಹೇಗಿದೆ ಅಂದರೆ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ, ವಿಶ್ಲೇಷಣೆ ಮಾಡ್ತಾ ಇದ್ದೀರಾ. ಕೆಲವು ವಿಚಾರಗಳ ಬಗ್ಗೆ ಸರಿಯಾ ತಪ್ಪಾ ಎಂಬ ಪ್ರಶ್ನೆಗಳು ನಿಮ್ಮ ಭವಿಷ್ಯವನ್ನು ಕಂಟ್ರೋಲ್ ಮಾಡಬೇಕೆಂಬ ಮನೋಭಾವವನ್ನು ಉಂಟು ಮಾಡ್ತಾ ಇದ್ದೇವೆ. ಬುದ್ಧಿ ನಿಮ್ಮನ್ನು ರಕ್ಷಿಸಬೇಕೆಂದು ಪ್ರಯತ್ನಿಸ್ತಾ ಇದೆ. ಆ ಬುದ್ಧಿಯೇ ಗುರುವಿನ ಅರಿವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ಗುರುವಿನ ಶರಣದಲ್ಲಿದ್ದೀರಾ, ಆದರೂ ಕೂಡ ಕೆಲವು ವಿಚಾರಗಳಲ್ಲಿ ಸರಿಯಾದ ತೀರ್ಮಾನವನ್ನು ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಸರಿಯೋ ತಪ್ಪು ಅನ್ನುವ ಒಂದು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಭಯದಿಂದ ನಿರ್ಧಾರವನ್ನು ತಗೊಳ್ಬೇಡಿ. ನಿಮ್ಮ ಹೃದಯ ನಿಧಾನವಾಗಿ ಸತ್ಯವನ್ನು ಹೇಳುತ್ತೆ. ಆಗ ನೀವು ನಿರ್ಧಾರವನ್ನು ತಗೊಳ್ಳಿ. ಖಂಡಿತ ಈ ಸಮಯದಲ್ಲಿ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಪರಿವರ್ತನೆ ನಿಮಗೆ ಸಿಕ್ಕೇ ಸಿಗುತ್ತೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ಇದಾಗಿತ್ತು ಸ್ನೇಹಿತರೆ. ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಖಂಡಿತ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.